ಎಲ್ಲರಿಗೂ ನಮಸ್ಕಾರ. ಏನು ನಾವು ಸೇವ್ ಕಬಿನಿ ತಂಡದಿಂದ ಹೋರಾಟ ಮಾಡ್ತಾ ಇದ್ದು, ಏನು ಸುಭಾಷ್ ಪವರ್ ಕಾರ್ಪೊರೇಷನ್ ಇಂದ ಶುರುವಾಗಿ ಸಫಾರಿ ಇದೆ. ಇದೆಲ್ಲರ ವಿರುದ್ಧ ಹೋರಾಟ ಕೈಗೆತ್ಕೊಂಡಾಗ ಸರ್ಕಾರಗಳಿಗೆ, ಕಳ್ಳರಿಗೆ, ತಿಮಿಂಗಲಗಳಿಗೆ, ಎಂಜಲು ಕಾಸಿಗೆ ಬಕೆಟ್ ಹಿಡಿಯೋರಿಗೆ ಎಲ್ಲರಿಗೂ ಭಯ ಹುಟ್ಟುತ್ತೆ. ತಪ್ಪು ಮಾಡಿದ್ದಾರೆ, ಎಲ್ಲಿ ರೈತ ಸಂಘ ಕಬಿನಿ ಸೇವ್ ಕಬಿನಿ ಹಾಕೊಂಡಿದ್ದಾರೆ ಕೈಗೆ, ಏನಪ್ಪ ಮಾಡೋದು ಭಯ ಹುಟ್ಟಿಸಿದಾಗ ಒಂದ್ ಕಡೆ ಅಧಿಕಾರಿಗಳನ್ನ ಎತ್ಕಟ್ತಾರೆ, ಇನ್ನೊಂದ್ ಕಡೆ ಈ ಏನು ಅಕ್ರಮವಾಗಿ ಕಟ್ಕೊಂಡು ಮಾಡ್ಕೊಂಡಿದ್ದಾರೆ ಅವರ ಮಾಲೀಕರು ಎತ್ಕಟ್ತಾರೆ. ಒಟ್ಟಾರೆ ಏನಾರು ಮಾಡಿ ಇವ್ರ ಮೇಲೆ ಧಮಕಿ ಹಾಕಿ ಎದುರಿಸಿ ಬೆದರಿಸಿ ಇವ್ರನ್ನ ನಿಲ್ಲಿಸ್ಬೇಕು, ಕೇಸ್ಗಳು ಹಾಕ್ಬೇಕು, ಧಮಕಿ ಹಾಕ್ಬೇಕು, ನೋಡ್ಕತಿ ಅನ್ಬೇಕು, ಕುಡ್ಕೊಂಡು ಮಾತಾಡ್ಬೇಕು. ಇದೆಲ್ಲ ನಾವು ಕಬಿನಿ ಸುತ್ತಮುತ್ತ ಮತ್ತೆ ಬಂಡೀಪುರ ಸುತ್ತಮುತ್ತ ನೀವು ಇಲ್ಲಿಗಲ್ ಆಗಿ ಮಾಡ್ಕೊಂಡು ಇಲ್ಲಿಗಲ್ ಆಗಿ ನಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಿದ್ರಿ. ಎತ್ತ ತಾಯಿ ಲಾಡಿನ ಬಿತ್ತಾ ಇದ್ರಿ, ಬಿಚ್ಚವ್ರಿಗೆ ನಾ ಹೇಳೋದು, ಪ್ರಾಮಾಣಿಕರಿಗಲ್ಲ. ಎತ್ತ ತಾಯಿ ಲಾಡಿ ಬಿತ್ತಾ ಇದ್ರಿ, ನಿಮ್ನ ಬಿಡಲ್ಲ ನಾವು ರೈತರು, ಪ್ರಕೃತಿ ಒಂದಿಗೆ ಆಟ ಆಡೋರು. ನಾವು ಸಂಬಳ ತಕೊಂಡು ಆಟಾಡಲ್ಲ, ನಿಮಗ್ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡವಲ್ಲ. ಬೇಸಿಗೆ ಕಾಲ್ಕೊಂತಾರ ಆಟ ಆಡ್ತೀವಿ, ಮಳೆಗಾಲ ಕಲ್ಕೊಂತಾರ ಆಟ ಆಡ್ತಾರೆ, ಚಳಿಗಾಲಕ್ಕೊಂತಾರ, ಗಾಳಿ ನಾಲ್ಕು ಕಾಲ್ಕೆ ನಮ್ಗೆ ಪ್ರಕೃತಿ ಈ ಕೋಪದ ನಡೆ ಆಟ ಆಡ್ತಾರ ರೈತರು. ಅಂದ್ರೆ ಏನು ಸಾಮಾನ್ಯ ಅಂತಲ್ಲ ನೀವು. ಹಾಗಾಗಿ ಆ 4 ಋತುದೊಂದಿಗೆ ನಾವು ಹೆಂಗೆ ನಾವು ಸೌಹಾರ್ದವಾಗಿ ಆಟ ಆಡ್ತೀವಿ, ಹಾಗಾಗಿ ಅದರೊಂದಿಗೆ ನಾವು ಮೀರಿ ನಿಂತಿರೋರು ನಿಮ್ಮ ಪುಟಗೋಸಿಗಳು, ನೀವು ಬಕೆಟ್ ಹಿಡಿಯೋರು, ಎಂಜಲ್ ಕಾಸ್ನವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಎದುರಲ್ಲ. ನೀವೇನೇ ಮಾಡಿದ್ರು ನಮ್ಮ ಹೋರಾಟನ ನೀವು ಕಿತ್ಕೊಳಕ್ಕಾಗಲ್ಲ. ನಿಮ್ಗೆ ಭಯ ಬಂದಿದೆ, ನೀವು ತಪ್ಪಿತಸ್ಥರು ಅಂತ ಗೊತ್ತಾಗಿದೆ. ಹಾಗಾಗಿ ನಿಮ್ ಬುಡಕ್ಕೆ ಬರ್ತದೆ. ಈಗ ನೀವ್ ಏನೇ ಆದ್ರೂ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಖಾಲಿ ಮಾಡಿಸ್ತೀವಿ, ಪ್ರಕೃತಿ ಮಾತನ್ನ ಉಳಿಸ್ತೀವಿ, ನಮ್ಮ ತಾಯಿನ ಉಳಿಸ್ತೀವಿ. ನಿಮ್ಮಗೆ ನಾವು ಲಾಡಿ ಬಿಚ್ಚೋರಲ್ಲ, ನಾವು ಮಕ್ಕಳು, ತಾಯಿ ರಕ್ಷಣೆ ಮಾಡ್ತೀವಿ. ನಾವು ತಾಯಿ ರಕ್ಷಣೆ ಮಾಡೋದ್ರಿಂದ ಏನೇ ಮಾಡಿದ್ರು ನೀವು ಯಾವ ಥರದ ಆಟ ಆಡಿದ್ರು ನಮ್ಮನ್ನ ಹೋರಾಟ ನಿಲ್ಲಲ್ಲ, ನೀವು ಹೋರಾಟ ನಿಲ್ಸಕ್ಕೂ ಆಗಲ್ಲ. ಹಾಗಾಗಿ ಮೊನ್ನೆ HD ಕೋಟೆ ಪೊಲೀಸ್ ಸ್ಟೇಷನ್ ಬಂದಿದ್ದು, ಒಂದು ತಹಸೀಲ್ದಾರ್ ಪರವಾಗಿ ಕೊಟ್ಟಿದ್ದದ್ದು, ಒಂದು ಕಾಡು ಮನೆ ಪ್ರಸನ್ನರವರು ನನ್ನ ಎದುರಿಸಿದ್ದು. ಹಾಗಾಗಿ ನಿಮ್ಗೆ ಗೊತ್ತಾಯ್ತಾ, ಇನ್ನು ಸ್ವಲ್ಪ ದಿನದಲ್ಲಿ ನಾವು ಯಾಕೆ ತಪ್ಪು ಮಾಡಿ ನಿಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ನೀವು ಮಾಡಿರೋದೇ ನಮಗೆ ಒಳ್ಳೇದಕ್ಕೆ, ಇನ್ನೂ ಸಂಘಟನೆ ಗಟ್ಟಿಯಾಗುತ್ತೆ, ಹೋರಾಟ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೋರಾಟ ಅವರು ಸರಿಯಾಗಿದ್ರೆ ಅವ್ರು ಒತ್ತುವರಿನೇ ಮಾಡ್ಕೊತಿರ್ಲಿಲ್ಲ. ಅಧಿಕಾರಿಗಳು ಏನ್ ನೌಕರರು, ಇವರು ಸಂಬಳ ತಕತೀವಿ, ಸಾರ್ವಜನಿಕರ ಸಂಬಳನ, ಜನಗಳ ಸಂಬಳ ತಿಂತೀವಿ, ಆ ನೀರು ಕುಡಿತಾವಿ, ನೀವು ಆ ನೀರ್ ಹೆಸರು ಬದುಕ್ತೀವಿ ಅಂದಿದ್ರೆ ಅಲ್ಲಿ ಒತ್ತುವರಿನೇ ಆಗ್ತಾ ಇಲ್ಲ. ಆ ಒತ್ತುವರಿ ಮುಚ್ಚಕ್ಕೆ ಎಲ್ಲಾ ರೀತಿ ಕಳ್ಳಾಟನು ಆಡ್ತಾರೆ. ಆದ್ರೆ ಕಾನೂನು ಹೇಳ್ತದಲ್ಲ, ಇವತ್ತೆಲ್ಲ ನಾಳೆ ಕಾನೂನು ಕೈ ಸಿಕ್ಕಾಕೊಳ್ಳೇಬೇಕು. ಅವರು ಏನು ಅಳತೆ ಕಾನೂನು ಇದೆಯಲ್ಲ, ಸರ್ವೆ ಕಾನೂನು ಇದೆಯಲ್ಲ, ಆ ಕಾನೂನು ಒಳಗಡೆ ಬಂದಾಗ ನಾನು ಹೆಚ್ಚಲ್ಲ, ಯಾರು ಹೆಚ್ಚಲ್ಲ, ಅಲ್ಲಿರೋ ನೌಕರರು ಹೆಚ್ಚಲ್ಲ, ಸರ್ಕಾರ ಹೆಚ್ಚಲ್ಲ. ಹಾಗಾಗಿ ಆ ವ್ಯಾಪ್ತಿ ಕಾನೂನು ಚೌಕಟ್ಟು ಬಂದಾಗ ಇವರೆಲ್ಲ ಇಲ್ಲಿಗಲ್ ಮಾಡಿ ಸಿಕ್ಕಾಕತ್ತಾರೆ. ಇವತ್ತೆಲ್ಲ ನಾಳೆ ಸಿಕ್ಕತ್ತೆ. ಜೊತೆಗೆ ನಾವು ಹೇಳಿದೀವಿ, ನಮ್ಮ ಸಮಕ್ಷಮ ಪೊಲೀಸ್ನವ್ರ ಜೊತೆಗೆ ನಿಮ್ಮ ಜೊತೆಲಿ ನೀವು ಅಳತೆ ಮಾಡಬೇಕು ಅಂತ ಒಂದು ಮಾತನ್ನ ಚಾಮರಾಜನಗರದಲ್ಲಿ RC ಅವ್ರಿಗೆ ನಾವು ಹೇಳಿದೀವಿ, ಅದು ಒಪ್ಕೊಂಡಿದ್ದಾರೆ. ಹಾಗಾಗಿ ಏನೇ ಮಾಡಿದ್ರು ಸಿಕ್ಕಾಕತ್ತಾರೆ. ಅಧಿಕಾರಿಗಳು ಆವತ್ತು ಸಸ್ಪೆಂಡ್ ಆದಾರ, ಕೆಲಸದಿಂದ ವಜಾ ಆದಾರ ಆಗ್ಲೇಬೇಕಾಗುತ್ತೆ. ಸಫಾರಿ ಏನಾದ್ರು ಅರ್ಥನೇ ಗೊತ್ತಿಲ್ಲ ಅವ್ರಿಗೆ. ಈ ಏನು ಸರ್ಕಾರಕ್ಕೆ ಮತ್ತೆ ಏನು ಸರಣ್ಯ ನೌಕರರಿಗಿದ್ದಾರೆ, ಪ್ರವಾಸೋದ್ಯಮ ಇರೋದು ಮಕ್ಕಳಿಗೆ, ಡಾಕ್ಟ್ರುಗಳಿಗೆ, ತರಬೇತಿದಾರರಿಗೆ ಇರೋದು. ಅದು ಕಾಡೊಳಗಡೆ ಆಟ ಆಡಿ ಅಂತಲ್ಲ ಸಫಾರಿ ಅಂದ್ರೆ. ಸಫಾರಿ ಅದ್ರ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ. ದುಡ್ಡು ಮಾಡಕ್ ಹೋಯ್ತಾ ಇದಾರೆ. ಆಯ್ತು ದುಡ್ಡು ಇಷ್ಟ ತಗೊಂಡು ಲೆಕ್ಕ ಕೊಟ್ಟಿದಾರ, 35-40 ಕೋಟಿ ಸಂಪಾದನೆ ಮಾಡ್ತಾರೆ ದುಡ್ಡು ತಿನ್ನಕ್ಕೆ. ಮತ್ತೆ ಅದ್ರೊಳಗಡೆ ಏನೋ ನಡೀತಾ ಇಲ್ಲ, ಅದು ನಮಗ್ ಗೊತ್ತು, ಅದು ಹೇಳ್ತೀವಿ. ಒಳಗಡೆ ಆ ಸಾಮ್ರಾಜ್ಯದ ಒಳಗಡೆ ಸಿಕ್ಕಾಪಟ್ಟೆ ದುಡ್ಡು ಏನೋ ನಡೀತಾ ಇದೆ. ಅದು ಮುಂದೆ ನಿಮ್ಗೆ ವಿವರಿಸ್ತೀರಿ, ಅದು ಬರ್ತದೆ. ಅದು ಆ ಒಂದು ಕೆಲ್ಸಕ್ಕೋಸ್ಕರ ಸಫಾರಿ ಮಾಡ್ತಾ ಇದಾರೆ ಹೊರತು ಇವರು ಕಳ್ಳಾಟ ಆಡಕ್ಕೆ ಅದೊಂದು ಜಾಗ. ಅದು ಮುಂದಿನ ದಿನದಲ್ಲಿ ಗೊತ್ತಾಯ್ತು, ಅದು ಸ್ಪಷ್ಟವಾಗಿ ನಾವು ಹೇಳ್ತೀವಿ. ಹಾಗಾಗಿ ಸಫಾರಿ ಅಂದ್ರೆ ಎಲ್ಲರನ್ನು ಕರ್ಕೊಂಡು ಮೋಜು ಮಸ್ತು ಮಾಡಿ ಬಾರ್ ಮಾಡ್ಕೊಂಡು ಒಳಗೆ 35,000-40,000 ದುಡ್ಡು ಕೊಟ್ಬಿಟ್ಟು ಉಳ್ಕೊಳ್ಳೋದಲ್ಲ. ಸಫಾರಿ ಅಂದ್ರೆ ರೈತರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅದೇ ತರಬೇತುದಾರರಿಗೆ, ಡಾಕ್ಟರ್ಸ್ಗಳಿಗೆ ಅದು ತರಬೇತಿ ಕೊಡೋ ಒಂದು ಸ್ಥಳ, ಅದು ಲಿಮಿಟ್ ಅಲ್ಲಿ. ಹಾಗಾಗಿ ಆ ಒಂದು ವಿಷಯನ ಇವರು ಎಲ್ಲೆಲ್ಲೋ ತಗೊಂಡೋಗಿ ಏನೇನೋ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ.
ಹಾಗಾಗಿ ಸುಪ್ರೀಂ ಕೋರ್ಟ್ ಅವ್ರ ಜಡ್ಜ್ಗಳು ಒಂದು ಒಳ್ಳೆ ವಿಷಯನ ಹೇಳಿದ್ರೆ, ಅಷ್ಟೇ ಹೇಳಿದ್ರು ಸಹ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಒಂದು ಇದಿಲ್ಲ. ಎಲ್ಲ ಪಂಚೇಂದ್ರಿಯಗಳೇ ಇಲ್ಲ ಇವ್ರಿಗೆ. ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಪಂಚೇಂದ್ರಿಯಗಳೇ ಇಲ್ಲ. ಆ ಈಶ್ವರ್ ಖಂಡ್ರೆಗಂತೂ ಏನೂ ಇಲ್ಲ.